ಕ್ಷೇತ್ರಗಳಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ ಮತದಾನ. 11 ಗಂಟೆಯ ಹೊತ್ತಿಗೆ ರಾಜ್ಯದಲ್ಲಿ 22.34% ಮತದಾನದ ಪ್ರಮಾಣ ದಾಖಲಾಗಿದೆ. ಇಲ್ಲಿ ತನಕ ನೋಡಿ ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ 30.98% ವೋಟಿಂಗ್. ಅಂದ್ರೆ ಇಡೀ ರಾಜ್ಯದಲ್ಲಿ ಸೋಫಾರ್ ದಕ್ಷಿಣ ಕನ್ನಡ ಕ್ಷೇತ್ರ ಲೀಡಿಂಗ್ ನಲ್ಲಿದೆ. ಅಂದ್ರೆ ಇದೇ ಪ್ರಮಾಣದಲ್ಲಿ ಹೋದ್ರೆ ತುಂಬಾ ಒಳ್ಳೆ ಟ್ರೆಂಡ್ ಅನ್ನ ಸೆಟ್ ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ಹಲವು ರಾಜಕಾರಣಿಗಳು, ಸಿನಿಮಾ ನಟರು ಎಲ್ಲರೂ ಕೂಡ ಮತದಾನದ ದಿನ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ಮುದ್ದುಕೃಷ್ಣ ಚಿಕ್ಕಬಳ್ಳಾಪುರದಿಂದ ಮತ್ತು ಮಂಜುನಾಥ್ ತುಮಕೂರಿನಿಂದ ನನ್ನ ಸಹೋದ್ಯೋಗಿಗಳು ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮುದ್ದುಕೃಷ್ಣ, ತೀವ್ರ ಹಣಾಹಣಿಗೆ ಜಿದ್ದಾಜಿದ್ದಿಗೆ ಕಾರಣವಾಗಿರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ. ಜನ ಉತ್ಸಾಹದಲ್ಲಿ ಮತದಾನಕ್ಕೆ ಆಗಮಿಸ್ತಾ ಇದ್ದಾರಾ? ಏನು ಇಲ್ಲಿ ತನಕ ವೋಟಿಂಗ್ ವಿಶೇಷತೆ ಏನು ಅಂತ? ಖಂಡಿತ ಅರವಿಂದ್, ಬೆಳಗ್ಗೆ 9 ಗಂಟೆಗೆ 8.74% ಮತದಾನ ಆಗಿತ್ತು. ಈಗ 11 ಗಂಟೆ ಸುಮಾರಿಗೆ ಅದು ಸರಿಸುಮಾರು 20.97% ಆಗಿರುವಂಥದ್ದು. ಈಗಲೂ ಕೂಡ ಇವತ್ತು ಬಿಸಿಲನ್ನು ಲೆಕ್ಕಿಸದೆ ಇವತ್ತು ಮತದಾರರು ಇವತ್ತು ಮತದಾನ ಕೇಂದ್ರಗಳತ್ತ ಬಂದು ಇವತ್ತು ಮತದಾನವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಉತ್ಸಾಹದಿಂದ ಮತದಾನ ಮಾಡ್ತಾ ಇರುವಂಥದ್ದು ಎಲ್ಲ ಮತಕೇಂದ್ರಗಳ ಬಳಿ ಕೂಡ ಈಗ ನಮಗೆ ಕಾಣ್ತಾ ಇರುವಂಥ ದೃಶ್ಯ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ನಗರದಲ್ಲಂತೂ ಇವತ್ತು ಜನ ಒಂದು ಕಡೆ ಬಿಸಿಲಿದೆ, ಬಿಸಿಲನ್ನು ಕೂಡ ಲೆಕ್ಕಿಸದೆ ಇವತ್ತು ಮತದಾನ ಕೇಂದ್ರಗಳತ್ತ ಬಂದು ಈಗಾಗಲೇ ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 2236 ಮತಕೇಂದ್ರಗಳಿರುವಂಥದ್ದು. ಎಲ್ಲ ಮತಕೇಂದ್ರಗಳಲ್ಲೂ ಕೂಡ ಸುಸೂತ್ರವಾಗಿ ಮತದಾನ ಆರಂಭ ಆಗಿರುವಂಥದ್ದು. ಆದರೆ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿನ ಗ್ರಾಮಸ್ಥರು ಮತದಾನ ಬಹಿಷ್ಕಾರವನ್ನು ಮಾಡಿದ್ದಾರೆ. ಕಾರಣ ಯಾಕಂತಂದ್ರೆ ಮೂಲಭೂತ ಅಭಿವೃದ್ಧಿಗಳನ್ನು ಮಾಡುವಂಥದ್ದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ಆ ಕಾರಣಕ್ಕೆ ನಾವು ಮತದಾನವನ್ನು ಮಾಡೋದಿಲ್ಲ ಅಂತೇಳಿ ಸರಿಸುಮಾರು 380ಕ್ಕೂ ಹೆಚ್ಚು ಮತದಾರರಿರುವಂತಹ ಗ್ರಾಮದಲ್ಲಿ ಈಗ ಮತದಾನ ಬಹಿಷ್ಕಾರವನ್ನು ಮಾಡಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಮಕ್ಕೆ ಈಗ ತಹಸೀಲ್ದಾರ್ ಭೇಟಿ ಮಾಡಿ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಈ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಮತದಾರರು ಅನ್ನೋದಕ್ಕಿಂತ ಮತದಾರರು ಎರಡೂ ಪಕ್ಷಗಳ ಕಾರ್ಯಕರ್ತರು ಇವತ್ತು ಮತಕೇಂದ್ರಗಳತ್ತ ಒಂದು ರೀತಿಯ ಬಿರುಸಿನ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ತಮ್ಮ ಬೆಂಬಲಿಗ ಮತದಾರರನ್ನ ಕರೆದು ಮತ ಹಾಕಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಕೂಡ ಒಂದು ರೀತಿಯ ತೀವ್ರವಾದ ಪೈಪೋಟಿ ಸೆಣಸಾಟ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಅರವಿಂದ್, ಓಕೆ ಮುದ್ದುಕೃಷ್ಣ, ಹಾಗೆ ಹೋಲ್ಡ್ ಮಾಡಿ. ಇನ್ನು ಮಂಜುನಾಥ್ ಡೀಟೇಲ್ಸ್ ಕೊಡ್ತಾರೆ ತುಮಕೂರಿನ ಬಗ್ಗೆ. ತುಮಕೂರಿನಲ್ಲಿ ಹೇಗೆ ಸಾಗ್ತಾ ಇದೆ ಮತದಾನದ ಪ್ರಕ್ರಿಯೆ, ಮೇಲೆ ಎಷ್ಟು ಪರ್ಸೆಂಟೇಜ್ನಷ್ಟು ವೋಟ್ ದಾಖಲಾಗಿದೆ? ಲಾಸ್ಟ್ 2019 ಕಂಪೇರ್ ಮಾಡಿದ್ರೆ ಈಗಿನ ಟ್ರೆಂಡ್ ಏನ್ ಹೇಳ್ತಾ ಇದೆ ಮಂಜುನಾಥ್? ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಈಗ 11 ಗಂಟೆ ಸುಮಾರಿಗೆ 23.33% ಏನು ಮತದಾನ ಆಗಿರುವಂಥದ್ದು. ಈ ಒಂದು ಅವರೇಜ್ ನೋಡಿದ್ರೆ ಪರವಾಗಿಲ್ಲ, ಸಾಧಾರಣ ಆಗಿ ನಡೀತಾ ಇರುವಂಥದ್ದು. ಇನ್ನೇನು ಈ ಮಧ್ಯಾಹ್ನ 1 ಗಂಟೆಯ ನಂತರ 1 ಗಂಟೆಯಿಂದ 4 ಗಂಟೆವರೆಗೆ ಸಹಜವಾಗಿ ತಾಪಮಾನ ಜಾಸ್ತಿ ಇರೋದ್ರಿಂದ, ಅಂದರೆ ಈಗ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇದೆ. ಇದರಿಂದ ಕ್ರಮೇಣವಾಗಿ ಒಂದು 3-4 ಗಂಟೆಗಳ ಕಾಲ ಮತದಾನದ ಏನು ಪರ್ಸೆಂಟೇಜಲ್ಲಿ ಕಡಿಮೆ ಆಗ್ಬೋದು. ಆ ನಂತರ ಮತ್ತೆ ಬಿರುಸು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲಿ ತನಕ ತುಮಕೂರು ಅಂದ್ರೆ ಕ್ಷೇತ್ರದ ಸುಮಾರು 1845 ಮತಗಟ್ಟೆಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ಸಂಭವಿಸಿಲ್ಲ. ಪ್ರಮುಖವಾಗಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಮತದಾನ ಮಾಡಿದ್ದಾರೆ. ರಾಜಣ್ಣರು ಕೂಡ ಮತದಾನ ಮಾಡಿರುವಂತದ್ದು. ಸಿದ್ಧಗಂಗಾ ಶ್ರೀಗಳು ಕೂಡ ಮತದಾನ ಮಾಡಿದ್ದಾರೆ. ಆದರೆ ಸಿದ್ಧಗಂಗಾ ಶ್ರೀಗಳು ಒಂದು ಕಡ್ಡಾಯವಾಗಿ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಎನ್ನುವಂಥದ್ದು, ಆ ಒಂದು ಕಾನೂನು ತರಬೇಕು ಎನ್ನುವಂಥ ಸಲಹೆಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಕಡ್ಡಾಯ ಮತದಾನ ಕಾನೂನು ತರದೇ ಇದ್ರೆ ಯಾರು ಕೂಡ ಅಸಡ್ಡೆ ತೋರ್ತಾರೆ. ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಕಾನೂನು ತರಬೇಕು ಎನ್ನುವಂಥದ್ದನ್ನ ಸರ್ಕಾರಕ್ಕೆ ಅವರು ಆಗ್ರಹಿಸಿರುವಂಥದ್ದು ಸಿದ್ಧಗಂಗಾ ಶ್ರೀಗಳು. ಅದರ ಜೊತೆಗೆ ಜಿ ಪರಮೇಶ್ವರ್ ಅವರು ಕೂಡ ಇವಿಎಂ ಮಷಿನ್ ಮೇಲೆ ತಮ್ಮ ಅನುಮಾನವನ್ನು ಮತ್ತೆ ವ್ಯಕ್ತಪಡಿಸಿದ್ದಾರೆ. ತಾನು ಇವತ್ತು ವೋಟ್ ಮಾಡಿದ್ದೀನಿ, ಸಹಜವಾಗಿ ವೋಟ್ ಮಾಡಿದ್ದೀನಿ, ಅದಕ್ಕೆ ವಿವಿಪ್ಯಾಟ್ ಕೂಡ ಬಂದಿರುವಂಥದ್ದು. ಅದು ನಾನು ಹಾಕಿದಂತ ಒಂದು ವೋಟ್ ಮಾಡಿದಂಥ ಪಕ್ಷದ ವಿವಿಪ್ಯಾಟ್ ಬಂದಿದೆ, ಆದರೆ ಮಷಿನ್ ಒಳಗಡೆ ಏನಿದೆ ಅನ್ನೋದನ್ನ ಯಾರು ಗೊತ್ತಾಗಲ್ಲ ಅನ್ನುವಂಥ ರೀತಿಯ ಅನುಮಾನವನ್ನು ಕೂಡ ಜಿ ಪರಮೇಶ್ವರ್ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಶಾಂತಿಯುತವಾಗಿ ತುಮಕೂರು ಜಿಲ್ಲೆಯಲ್ಲಿ ಮತದಾನ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು ಮಂಜುನಾಥ್ ಮತ್ತು ಮುದ್ದುಕೃಷ್ಣ, ಇಬ್ಬರಿಗೂ ಕೂಡ ಧನ್ಯವಾದ. ಈ ಒಂದು ಆರೋಪ ಇವಾಗಲ್ಲ, ಇವಿಎಂ ಶುರುವಾದಾಗಿಂದನೂ ಕೂಡ ಇದೆ. ಬಟ್ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಹೇಳಬೇಕು ಅದನ್ನು ಹೇಳಾಗಿದೆ. ಇದ್ರ ಜೊತೆಗೆ ಈಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಒಂದ್ ಕಡೆಗೆ ನಿರ್ದೇಶಕ ಪ್ರೇಮ್ ಹಾಗೂ ಅವರ ಪತ್ನಿ ರಕ್ಷಿತಾ ಪ್ರೇಮ್ ಇಬ್ರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಂತ ಹೇಳಿ ಮತಗಟ್ಟೆ ಬಳಿ ಬಂದಿದಂತಹ ಸಂದರ್ಭ. ಇನ್ನು ಕೋಲಾರದ ಚಿತ್ರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿ. ಕೋಲಾರದಲ್ಲಿ ಹೇಗಿದೆ ವೋಟಿಂಗ್ ಪರ್ಸೆಂಟೇಜು? ಜೊತೆಗೆ ಎಲ್ಲವೂ ಶಾಂತಿಯುತವಾಗಿ ಸ್ಮೂತ್ ಆಗಿ ರನ್ ಆಗ್ತಾ ಇದೆ ಇಲ್ಲಿ ತನಕ? ಖಂಡಿತ ಮಮತಾ, ಕೋಲಾರದಲ್ಲಿ ಈಗಾಗಲೇ ಶಾಂತಿಯುತ ಮತದಾನ ಆರಂಭ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ತನಕ 12 ಗಂಟೆ ಸುಮಾರಿಗೆ ಈಗಾಗಲೇ 25% ವೋಟಿಂಗ್ ಆಗಿರ್ತಕ್ಕಂಥದ್ದು. ಬಿರು ಬಿಸಿಲನ್ನು ಲೆಕ್ಕಿಸದೆ ಕೋಲಾರದಲ್ಲಿ ಜನರು ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗಳ ಬಳಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಸಾಲುಗಟ್ಟಿ ನಿಂತು ಮತ ಚಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು, ಅಂದರೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ
ಕೋಲಾರ ಜಿಲ್ಲೆಯಲ್ಲಿ ಇವತ್ತು 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದೆ. ಈ ಬಿರು ಬಿಸಿಲನ್ನು ಲೆಕ್ಕಿಸದೆ ಇವತ್ತು ಮತದಾನ ಮಾಡೋದಕ್ಕೆ ಜನರು ಮುಂದಾಗಿರ್ತಕ್ಕಂಥದ್ದು. ಕೋಲಾರದ ಬಹುತೇಕ ಮತಗಟ್ಟೆಗಳಲ್ಲಿ ಈಗಾಗಲೇ ಶಾಂತಿಯುತ ಮತದಾನ ಆರಂಭ ಆಗಿರ್ತಕ್ಕಂಥದ್ದು. ಅದರಂತೆ ಕೋಲಾರದ ಜನರು ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ಮತಗಟ್ಟೆಗಳತ್ತ ಜನರು ಆಗಮಿಸಿ ಮತದಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಸಾಲುಗಟ್ಟಿ ನಿಂತು ಶಾಂತಿಯುತ ಮತದಾನಕ್ಕೆ ಈ ಬಾರಿ ಕೋಲಾರ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅಲ್ಲಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು, ಸಣ್ಣ ಪುಟ್ಟ ಗಲಾಟೆ ಆಗುವಂಥದ್ದು ಇರ್ತಾ ಇತ್ತು. ಆದರೆ ಈ ಬಾರಿ ಶಾಂತಿಯುತ ಮತದಾನ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕೆಲವು ಕಡೆಗಳಲ್ಲಿ ಅಂದರೆ 2 ಭಾಗಗಳಲ್ಲಿ EVM ಕೈಕೊಟ್ಟದನ್ನು ಹೊರತುಪಡಿಸಿದ್ರೆ ಉಳಿದಂತೆ ಬಹುತೇಕ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ಆರಂಭ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ರಾಯಲಸೀಮಾ ರಾಜಕೀಯಕ್ಕೆ ಹೆಸರಾದಂಥ ಶ್ರೀನಿವಾಸಪುರ ಇರ್ಬೋದು, ಮುಳುಬಾಗಿಲು ಇರ್ಬೋದು, ಈ ಭಾಗದಲ್ಲೂ ಕೂಡ ಶಾಂತಿಯುತ ಮತದಾನ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯ ಬಹುತೇಕ ಮತಗಟ್ಟೆಗಳಲ್ಲಿ ಈಗಾಗಲೇ ಜನರು ಬಿರುಬಿಸಿಲನ್ನು ಲೆಕ್ಕಿಸದೆ ಸಾಲುಗಟ್ಟಿ ನಿಂತು ಮತ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಅತ್ಯಂತ ಉತ್ಸಾಹದಿಂದ ಕೋಲಾರದ ಜನರು ಮತ ಚಲಾವಣೆಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮಮತಾ. ರವಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಬಿಸಿಲು ಹೌದು ಇದ್ದೇ ಇದೆ. 2 ತಿಂಗಳಾಯಿತು ಹೆಚ್ಚು ಕಡಿಮೆ. ಸಮ್ಮರ್ ಶುರುವಾಗಿ ಬಿಸಿಲಿಗೆ ಹೆದರ್ಕೊಂಡು ಮತದಾನ ಮಾಡದೇ ಇರೋಕ್ಕಾಗತ್ತಾ? ನೋ ವೇ.